ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಅಮೀರ್ ಖಾನ್ ಅವರ 3ನೇ ಮದುವೆ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ, ಹಾಗೆ ಟ್ರೆಂಡ್ ಆಗ್ತಿದೆ. ಒಂದಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗ್ತಿದೆ. ಏನಪ್ಪ ಆ ಚರ್ಚೆ, ಯಾಕಿಷ್ಟು ವೈರಲ್ ಆಗ್ತಿದೆ ಅಂತ ಹೇಳಿದ್ರೆ, ಅಮೀರ್ ಖಾನ್ ಅವರೇನು ಯಾರು ಮಾಡದೇ ಇರೋ ತಪ್ಪು ಮಾಡಿಲ್ವಲ್ಲ ಅಂತ ಕೂಡ ಒಂದಷ್ಟು ವಿಷಯಗಳು ಕೇಳಿ ಬರ್ತಿದೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಅಮೀರ್ ಖಾನ್ ಮದುವೆ ಆಗಿರುವಂತಹ 3 ಜನ ಹೆಣ್ಮಕ್ಳೇನಿದ್ದಾರೆ, ಅವ್ರ 3 ಜನ ಹಿಂದೂಗಳೇ. ಯಾಕೆ ಅಮೀರ್ ಖಾನ್ಗೆ ಮುಸ್ಲಿಮರ ಮೇಲೆ ಲವ್ ಆಗ್ಲಿಲ್ವಾ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ನಡೀತಿದೆ. ಯಾಕಂದ್ರೆ ಮೊದಲನೇ ಹೆಂಡತಿ ಹೆಸರು ರೀನಾ ದತ್ತ. ಆಗ ಅವ್ರಿಗೆ 19 ವರ್ಷ ಇತ್ತು, ಇವ್ರಿಗೆ 21 ವರ್ಷ ಇತ್ತು. ಅದಾದ್ಮೇಲೆ ಅವರಿಗೆ ತಲಾಖನ್ನ ನೀಡಿ, ಅಂದ್ರೆ ಡಿವೋರ್ಸ್ ಕೊಟ್ಟಾದ್ಮೇಲೆ ಅವರು ಕಿರಣ್ ರಾವ್ ಅವ್ರನ್ನ ಮದ್ವೆ ಆಗ್ತಾರೆ. ಕಿರಣ್ ರಾವ್ ಅವ್ರನ್ನ ಮದ್ವೆ ಆದಾದ್ಮೇಲೆ ಅವ್ರಿಗೂ ಕೂಡ ಡಿವೋರ್ಸ್ ಅನ್ನ ಕೊಟ್ಟು ಈಗ ಗೌರಿ ಅವ್ರನ್ನ ಮದ್ವೆ ಆಗಿದ್ದಾರೆ. ಸೊ ಈಗ 3 ಜನ ಏನಿದಾರಲ್ಲ, ಇವ್ರು 3 ಜನ ನಮ್ ಹಿಂದೂಗಳೇ ಅಂತ. ಅಂಡ್ ಇನ್ನು ಬಿಜೆಪಿ ನಾಯಕಿ ನಜಿಯಾ ಇಲಾಹಿ ಖಾನ್ ಏನಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಮೀರ್ ಖಾನ್ ಮದುವೆ ಆಗಿರುವಂತಹ 3 ಜನ ಕೂಡ ಹೆಣ್ಮಕ್ಳು ಹಿಂದೂ ಅವರೇನೆ. ಅವ್ರ ಜೊತೆ ಮದುವೆ ಆಗ್ತಾರೆ, ಒಂದು ಮಗುವನ್ನ ಮಾಡ್ಕೊಳ್ತಾರೆ, ಆಮೇಲೆ ಡಿವೋರ್ಸ್ ಅನ್ನ ಕೊಡ್ತಾರೆ. ಯಾಕೆ ಈ 3 ಲವ್ ನಲ್ಲಿ, ಅಂದ್ರೆ ಈ 3 ಜನನ ಏನ್ ಪ್ರೀತಿ ಮಾಡಿದಾರಲ್ಲ ಅಮೀರ್ ಖಾನ್, ಈ 3 ಸಲ ಅವ್ರಿಗೆ ಲವ್ ಆದಾಗ 3 ಸಲದಲ್ಲಿ 1 ಸಲ ಕೂಡ ಅವ್ರಿಗೆ ಮುಸ್ಲಿಂ ಮಹಿಳೆ ಮೇಲೆ ಲವ್ ಆಗ್ಲೇ ಇಲ್ವಾ, ಇದೆಂತಹ ಪ್ರೀತಿ ಅಂತ ಕ್ವಶನ್ ಕೂಡ ಮಾಡಿದ್ದಾರೆ. ಅದರ ಜೊತೆಲಿ ಮಗು ಆದ್ಮೇಲೆ ಅವರು ಏನ್ ಡಿವೋರ್ಸ್ ಅನ್ನ ಕೂಡ ಕೊಟ್ಟು ಬಿಡ್ತಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಡ್ ಅವರು ಯಾಕೆ ಹಿಂದೂ ಆಗಿ ಕನ್ವರ್ಟ್ ಆಗ್ಲಿಲ್ಲ, ಹಿಂದೂ ಹೆಣ್ಮಕ್ಳನ್ನೇ ಮದುವೆ ಆಗ್ತಿದ್ದಾರೆ ಅಂದಾಗ ಅಮೀರ್ ಖಾನ್ ಅವರು ಹಿಂದೂ ಆಗಿನೇ ಕನ್ವರ್ಟ್ ಆಗ್ಬೋದಿತ್ತಲ್ವಾ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವ್ರು ಅಷ್ಟೇ ಅಲ್ಲ, ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಲ್ ಕೂಡ ಮಾಡ್ತಿದ್ದಾರೆ ಅಮೀರ್ ಖಾನ್ ಅವ್ರನ್ನ. ಬಿಕಾಸ್ ಅವರು ಮದುವೆ ಆಗಿರುವಂತಹ 3 ಜನ ಕೂಡ ಹಿಂದೂಗಳೇ ಆಗಿದ್ದಾರೆ. ಅಂಡ್ ಅವ್ರು ಯಾರೂ ಕೂಡ ಕನ್ವರ್ಟ್ ಆಗ್ಲಿಲ್ಲ ಮುಸಲ್ಮಾನರಾಗಿ, ಅದೊಂದು ವಿಷಯ ಚರ್ಚೆ ಆಗ್ತಿದೆ. ಹಾಗೆ ಇವರು ಕೂಡ ಕನ್ವರ್ಟ್ ಆಗ್ಲಿಲ್ಲ ಹಿಂದೂ ಆಗಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಮೀರ್ ಖಾನ್ ಅವರು ಮದುವೆ ಆಗಿರುವ ಹೆಣ್ಮಕ್ಳು 3 ಜನ ನಮ್ ಹಿಂದೂವರೇ ಆಗಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಪ್ಪಾ, ನಿಮ್ಗೂ ಹಿಂಗೆ ಅನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣದ ಓಟದಲ್ಲಿ.